ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಕ್ಷಯ್, ನೀವು ನೋಡ್ತಾ ಇದ್ದೀರಾ ಅಕ್ಷಯ್ ಸ್ಪೋರ್ಟ್ಸ್ ಇನ್ ಕನ್ನಡ. ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆನ್ ಇಟ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 1 ನೋಡೋದಾದ್ರೆ, ಮೊನ್ನೆ ತಾನೇ ಶ್ರೀಲಂಕಾ ಮತ್ತು ನಮ್ಮ ಭಾರತ ನಡುವಿನ ಫಸ್ಟ್ ODI ಮ್ಯಾಚ್ ಆದ್ರೆ ಡ್ರಾ ಆಯಿತು. ಇನ್ನು ಈ ಪಂದ್ಯ ಡ್ರಾ ಆದ ಕಾರಣ ಸೂಪರ್ ಓವರ್ ಯಾಕೆ ಆಡಿಸಲಿಲ್ಲ ಅಂತ ಎಲ್ಲರಿಗೂ ಗೊಂದಲ ಇದೆ. ಮತ್ತು ICC ಟೂರ್ನಿ ನಿಯಮ ಏನ್ ಹೇಳುತ್ತಪ್ಪ ಅಂತಂದ್ರೆ, ICC ಟೂರ್ನಿ ರೂಲ್ಸ್ ಗಳ ಪ್ರಕಾರ ICC ಟೂರ್ನಮೆಂಟ್ ನ ಲೀಗ್ ಹಂತದ ಪಂದ್ಯಗಳು ಮತ್ತು ODI ಸೀರೀಸ್ ನಲ್ಲಿ ಯಾವುದೇ ಪಂದ್ಯಗಳು ಡ್ರಾ ನಲ್ಲಿ ಮುಕ್ತಾಯವಾದ್ರೆ ಆ ಪಂದ್ಯಗಳಿಗೆ ಸೂಪರ್ ಓವರ್ ಇರುವುದಿಲ್ಲ. ಇನ್ನು ICC ಟೂರ್ನಮೆಂಟ್ ನಲ್ಲಿ 4 ಪಂದ್ಯಗಳು ಅಂದ್ರೆ ಸೆಮಿಫೈನಲ್, ಕ್ವಾರ್ಟರ್ ಫೈನಲ್, ಫೈನಲ್ ಅಲ್ಲಿ ಏನಾದ್ರು ಡ್ರಾ ಮ್ಯಾಚ್ ಆದ್ರೆ ಆ ಪಂದ್ಯಗಳಿಗೆ ಮಾತ್ರ ಸೂಪರ್ ಓವರ್ ಆದ್ರೆ ಇದೆ. ಇನ್ನು 2019ರ ODI ವಿಶ್ವಕಪ್ ನಲ್ಲೂ ಕೂಡ ಇದೇ ತರ ಆಯ್ತು. ಹೇಗಪ್ಪ ಅಂತಂದ್ರೆ ODI ವಿಶ್ವಕಪ್ ನಲ್ಲಿ ಫಸ್ಟ್ ಸೂಪರ್ ಓವರ್ ಆದ್ರೆ ಬಿತ್ತು, ಸೂಪರ್ ಓವರ್ ಮ್ಯಾಚ್ ಆದ್ರೆ ಆಡಿಸಿದ್ರು. 1 ಓವರ್ ನ ಸೂಪರ್ ಓವರ್ ನಲ್ಲೂ ಕೂಡ ಮತ್ತೆ ಸೂಪರ್ ಓವರ್ ಆದ್ರೆ ಆಯ್ತು. ಈ ಕಾರಣದಿಂದಾಗಿ ಯಾರು ಹೆಚ್ಚು ಬೌಂಡರಿಗಳನ್ನು ಹೊಡೆದ ತಂಡ ಯಾವ್ದು ಇರುತ್ತೆ ಆ ತಂಡಕ್ಕಾದ್ರೆ ಕಪ್ಪು ಕೊಡಲಾಯಿತು ಮತ್ತು ಆ ತಂಡ ವಿಶ್ವಕಪ್ ತಂಡ ಗೆದ್ದ ತಂಡ ಎಂದು ಹೇಳಿದರು. ಇನ್ನು ಅಪ್ಡೇಟ್ ನಂಬರ್ 2 ನೋಡೋದಾದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2 ಸೀಸನ್ ಆದ್ರೆ WPL ನಡೀತು. ಇನ್ನು 3ನೇ ಸೀಸನ್ ಗಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಆದ್ರೆ ಎಂಟ್ರಿ ಕೊಡಲು ರೆಡಿ ಆಗಿದೆ. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದ್ರೆ ಸೀಸನ್ 2 ಅಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, UP ವಾರಿಯರ್ಸ್ ಮತ್ತು ಗುಜರಾತ್ ಮತ್ತು ಡೆಲ್ಲಿ ಮುಂಬೈ ತಂಡಗಳಿದ್ರು. ಆದ್ರೆ ಈ ಸೀಸನ್ ಅಂದ್ರೆ 3ನೇ ಸೀಸನ್ ಬರುತ್ತಲ್ವ, ಇದೇ ವರ್ಷ 24ಕ್ಕೆ ಡಿಸೆಂಬರ್ ಅಲ್ಲಿ ಇರಬೇಕು WPL. ಆ WPL ಗೆ ಆದ್ರೆ CSK ಈ ವರ್ಷ ಆದ್ರೆ ಜಾಯ್ನ್ ಆಗ್ತಿದೆ. ಇನ್ನು ನಿಮ್ಮ ಪ್ರಕಾರ CSK ತಂಡ ಈ ವರ್ಷ ಜಾಯ್ನ್ ಆಗ್ತಿರುವ ಕಾರಣದಿಂದಾಗಿ ನಿಮ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 3 ನೋಡೋದಾದ್ರೆ, ಇದೀಗ IPL ಫ್ರಾಂಚೈಸಿಗಳು IPL ಗೆ ಆದ್ರೆ ಒಂದು ಮನವಿ ಆದ್ರೆ ಮಾಡಿದ್ದಾರೆ ಮತ್ತು ಈ ರೂಲ್ಸ್ ಎಲ್ಲರಿಗೂ ಬೇಕೇ ಬೇಕೆಂದು ಹಠ ಹಿಡಿದಿದೆ ಅಂತಾನೆ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ವಿದೇಶಿ ಆಟಗಾರರು ಅರ್ಧ ಟೂರ್ನಿಗೆ ಬಿಟ್ಟು ಹೊರಟು ಹೋಗ್ತಿದ್ದಾರೆ ಮತ್ತು ಈ ಕಾರಣದಿಂದಾಗಿ ಕೆಲವು ಫ್ರಾಂಚೈಸಿಗಳಿಗೆ ಒತ್ತಡ ಬೀಳುತ್ತೆ ಮತ್ತು ಈ ಕಾರಣದಿಂದಾಗಿ ಪ್ರತಿ ಫ್ರಾಂಚೈಸಿ ಅವರು ಒಂದು ರೂಲ್ಸ್ ಆದ್ರೆ ತರ್ತಾ ಇದ್ದಾರೆ. IPL ಟೂರ್ನಿಯಲ್ಲಿ ಯಾವುದೇ ವಿದೇಶಿ ಆಟಗಾರ ಅರ್ಧ ಟೂರ್ನಿಯಲ್ಲಿ IPL ಬಿಟ್ಟು ಹೋದ್ರೆ ಆ ಆಟಗಾರನನ್ನು 2 ವರ್ಷ ಬ್ಯಾನ್ ಮಾಡಬೇಕೆಂದು ಫ್ರಾಂಚೈಸಿಗಳು ಆದ್ರೆ ಒತ್ತಾಯ ಮಾಡ್ತೀವಿ. ಈ ರೂಲ್ಸ್ ನಿಮ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 4 ನೋಡೋದಾದ್ರೆ, ಮುಂಬೈ ಇಂಡಿಯನ್ಸ್ ತಂಡದವರು ಈ ಬಾರಿ ಹಾರ್ದಿಕ್ ಪಾಂಡ್ಯರನ್ನೇ ಕೈ ಬಿಡಲು ಆದ್ರೆ ಪ್ಲಾನ್ ಮಾಡಿದಾರಂತೆ. ಯಾಕಪ್ಪ ಅಂತಂದ್ರೆ ಹೋದ ವರ್ಷ ಹಾರ್ದಿಕ್ ಪಾಂಡ್ಯರನ್ನು ಗುಜರಾತ್ ಟೈಟನ್ಸ್ ನಿಂದ ಟ್ರೇಡ್ ಮೂಲಕ ಖರೀದಿ ಮಾಡಿಗೆಸಿಂದ ರೋಹಿತ್ ಶರ್ಮರನ್ನು ನಾಯಕತ್ವದಿಂದ ಕೆಳಗಿಳಿಸಿದ್ರು. ಆ ಕಾರಣದಿಂದಾಗಿ ಮುಂಬೈ ಇಂಡಿಯನ್ಸ್ ತಂಡಗಳ ಮೇಲೆ ಆಕ್ರೋಶ ಆದ್ರೆ ವ್ಯಕ್ತಪಡಿಸಿದ್ರು ಅಭಿಮಾನಿಗಳು. ಆದ್ರೆ ಈ ಬಾರಿ ಹಾರ್ದಿಕ್ ಪಾಂಡ್ಯರನ್ನೇ ಹೊರಗೆ ಬಿಡಲು ಆದ್ರೆ ಹರಾಜಿಗೆ ಇಡಲು ಆದ್ರೆ ಮುಂಬೈ ಇಂಡಿಯನ್ಸ್ ಆದ್ರೆ ತಯಾರಾಗಿದೆ. ಇನ್ನು ಹಾರ್ದಿಕ್ ಪಾಂಡ್ಯ ಏನಾದ್ರೂ ಹರಾಜಿಗೆ ಹೋದ್ರೆ ಮುಂಬೈಗೆ ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕತ್ವಕ್ಕೆ ಇರಿಸಲು ಆದ್ರೆ ಪ್ಲಾನ್ ಮಾಡಿದ್ದಾರೆ ಮುಂಬೈ ಇಂಡಿಯನ್ಸ್ ದವರು ಅಂತ ಇದೀಗ ಅಪ್ಡೇಟ್ ಆದ್ರೆ ಬರ್ತಾ ಇದೆ.